ನಿಮ್ಮಂತ ಶ್ರೀಮಂತರಿಗೆ ಯೋಗ್ಯತೆ ಬೇಡ, ಹಣ ಹೊಂದಿದ್ರೆ ಸಾಕು, ಅವಕಾಶ ಕಾಲ ಹತ್ರ ಬಂದು ಬೀಳುತ್ತೆ. ಇಷ್ಟ ಆದ್ರೂ ಕೊಬ್ಬು ಕರ್ಗಿಲ್ಲ. ಇವ್ರು ನಿಜವಾಗ್ಲೂ ಮಲ್ಲಿ ತಮ್ಮನೇನಾ? ಅವಳು ನೋಡಿದ್ರೆ ಅಷ್ಟೊಂದು ಸ್ವೀಟು, ಇವ್ನು ನೋಡಿದ್ರೆ ಮೆಣಸಿನ ಘಾಟು, ಡಬ್ಬ ಮೂತಿ. ಬಂದ್ರೆ ದೇವ್ರ ನೆನ್ಸ್ಕೋ. ಮಾಡು. ಅಮ್ಮ, ನಾನು ದೇವ್ರನ್ನ ನೆನ್ಸ್ಕೋತೀನಿ, ನನಗೂ ತಿನ್ಸಿ. ಅದಕ್ಕೇನಪ್ಪ, ಮಾಡು. ರೀ, ನೀವು ನನ್ಗಂತ ತಾನೇ ಪ್ರಸಾದ ತಂದಿದ್ದು. ಅಮ್ಮ, ನನ್ಗೆ ಮಾತ್ರ ಕೊಡು. ನಿಮ್ಗೆ ಅಂತ ತಂದಿದ್ರು, ನಿಮ್ಗೋಸ್ಕರ ಕ್ಯೂ ಅಲ್ಲಿ ನಿಂತಿಲ್ವಾ? ಎರಡೆರಡು ಸಲ ಬರ್ತೀನಿ ಅಂತ ಬೈದ ನನಗೆ, ಗೊತ್ತಾ? ಹಾಗೆ ಬೈದ ಮೇಲೂ 2ನೇ ಸಲ ಕೇಳ್ತಿದ್ದೀರಲ್ರಿ. ಯಾಕೆ ಕಾಲೆಳಿತ್ಯಾ? ಪ್ರಸಾದ ಚೆನ್ನಾಗಿದೆ, ತಿನ್ಲಿ ಬಿಡು. ಅದೇ ಮತ್ತೆ ಬಿಡೆ, ನೀನು ಮಾಡು. ಓ, ಅದ್ಗೆ ತಮ್ಮ ಅಂತ ಇವ್ರು ಸಿಕ್ಕದ್ಮೇಲೆ ನಾದ್ನಿ ಬಗ್ಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಅಷ್ಟೇ ಅಷ್ಟೇ. ರೀ, ನೀವು ಸುಮ್ನಿರಿ. ಅಮ್ಮ, ಅದ್ ನಂದು, ನನಗೆ ಮಾತ್ರ ತಿನ್ಸು. ಅಮ್ಮ, ನನ್ ತಿನ್ಸಿ. ಅಮ್ಮ ಅಮ್ಮ, ಅಯ್ಯೋ ದೇವಸ್ಥಾನ ಇದು, ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನ್ ಇಬ್ರು ಚಿಕ್ಕ ಮಕ್ಕಳ ತರ ಕಿತ್ತಾಡ್ತಿದ್ದೀರಾ? ಇಬ್ರಿಗೂ ತಿನ್ನಿಸ್ತೀನಿ. ಹೀಗ್ ಜಗಳ ಮಾಡ್ಕೊಂಡಿದ್ರೆ ಆರ್ತಿ ತಗೊಂಡಿರೋ ಪುಣ್ಯ ಎಲ್ಲ ಹೊರಟೋಗ್ಬಿಡುತ್ತೆ. ಅಯ್ಯೋ ಅಮ್ಮ, ನಾನು ಆರ್ತಿನೇ ತಗೊಂಡಿಲ್ಲ. ಯಾಕೆ ಅರ್ಚಕರು ಆರತಿ ಕೊಟ್ಟಿಲ್ವಾ? ನನ್ ಗುಡಿ ಒಳಗ್ ಹೋಗೇ ಇಲ್ಲ ಅದಕ್ಕೆ. ಅಯ್ಯೋ, ನೀವು ದೇವ್ರ ನೋಡದೆ ಪ್ರಸಾದನೇ ತಿಂದಿರಾ? ಅಮ್ಮ, ಪ್ರಸಾದ ಅವ್ರಿಗೆ ಕೊಡ್ಬೇಡಿ, ನನ್ ಕೊಡಿ ಇಲ್ಲಿ. ರೀ, ಕೊಡ್ರಿ ಇಲ್ಲಿ. ಬಿಡಿ. ಇರು. ನೀನ್ ಮೊದ್ಲು ಹೋಗಿ ದೇವ್ರ ದರ್ಶನ ಮಾಡಿ ಒಂದ್ ಪ್ರದಕ್ಷಿಣೆ ಹಾಕೊಂಡ್ ಬಾ, ಆಮೇಲೆ ಪ್ರಸಾದ ತಿನ್ನಿವಂತೆ. ಮಿಸ್ ಮೂಗುತಿ ಜೊತೆ ನಾನು ಹೋಗ್ಲಾ? ಹೇಗೆ ಕೇಳೋದು? ನಾನು ಪ್ರದಕ್ಷಿಣೆ ಹಾಕ್ ಬರಷ್ಟರಲ್ಲಿ ವಿಕ್ಕಿ ಪ್ರಸಾದ ಖಾಲಿ ಮಾಡಿರ್ತಾರ ಅಷ್ಟೇ. ವಿಕಿ, ಮಲ್ಲಿ ಜೊತೆ ನೀನು ಹೋಗಪ್ಪ. ನಾನಾ? ಹೌದು, ಮತ್ತೆ ದರ್ಶನ ಮಾಡೋಕ್ ಮುಂಚೆ ಪ್ರಸಾದ ಉಳ್ತಿನೋ ಹಾಗೆ ಮಾಡಿದ್ಯಾ ಯಾರು? ನೀನೇ ತಾನೇ? ಹೋಗ್, ತಪ್ಪಾಯ್ತು ಅಂತ ಕೇಳ್ಕೊಂಡ್ ಬಾ. ಅಮ್ಮ ಹೇಳಿದ್ ಕೇಳಿಸ್ಲಿಲ್ವಾ? ನಾನ್ ಮಾಡಿರೋ ಪಾಪದಲ್ಲಿ ನಿಮ್ದು ಪಾಲಿದೆ, ಬನ್ನಿ. ಆಯ್ತು ಬಿಡಿ, ನಾನ್ ಮಾಡಿರೋ ಪುಣ್ಯದಲ್ಲಿ ಎಲ್ಲಾ ಪಾಲು ನಿಮ್ಗೆ ಇರ್ಲಿ. ಆಯ್ತಾಯ್ತು, ಈಗ ಪಾಪ ಪುಣ್ಯದ ಲೆಕ್ಕ ಹಾಕೊಂಡು ಇಲ್ಲೇ ನಿಂತ್ಕೋಬೇಡಿ, ಹೋಗಿ ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿ ಬನ್ನಿ. ಅದೇ ನೀವು ಪ್ರಪಂಚದಲ್ಲೇ ಬೆಸ್ಟ್ ಅಷ್ಟೇ. ನೂರು ನೂರು ಕೋಟಿ ಜನುಮಗಳಿಗೂ ಗೆಳತಿ, ಎಂದು ನೀನೆ ನನ್ನ ಒಲುಮೆ ಸಿರೆ ಹೊಡತಿ. ಗಾಳಿ ಗಂಧದಲ್ಲಿ ಸೇರಿದಂತೆ ಸೇರಿ ಕಾಯುವೆ ನೆರಳಂತೆ, ಅನವರತ ಸುಖ ತರುತ್ತಾ ಆಣೆಯ ಮಾಡುವೆ ನಿನಗೆದು ಹೃದಯದ ಅರ್ಪಣೆ. ಐ ಆಮ್ ಸಾರಿ ಸರ್, ನೆಕ್ಸ್ಟ್ ಟೈಮ್ ನೀವು ಆಫೀಸಿಗೆ ಬರ್ತೀರಲ್ಲ ಅವಾಗೇ ಇಟ್ಕೊಳ್ಳೋಣ. ಈಗ ನಾನು ಅರ್ಜೆಂಟಾಗಿ ಒಂದು ಮೀಟಿಂಗ್ ಇದೆ, ಹೋಗಲೇಬೇಕು ನಾನು. ಐ ಆಮ್ ಸಾರಿ, ಎಕ್ಸ್ಕ್ಯೂಸ್ ಮೀ. ಮಾವ ಕಾಲ್ ಮಾಡಿ 10 ನಿಮಿಷ ಆಯಿತು, ನಾನು ನೋಡಿದ್ರು ನಾನು ಇಲ್ಲೇ ಇದ್ದೀನಿ. ಮಿಥಿಲಾ, ಇದೊಂದು ಫೈಲ್ ಅವಿ ಪ್ಲೀಸ್, ನಂಗೆ ಅರ್ಜೆಂಟಾಗಿ ಹೊರಗಡೆ ಹೋಗೋದಿದೆ, ಬಂದಾಗ ನೋಡ್ಕೊಳ್ಳೋಣ. ಹಾಂ? ಇಲ್ಲ ಮಿಥಿಲಾ, ಅರುವಮ್ಮ ಹೇಳಿರೋ ಫೈಲು ವಾರಿಜಾ ಕಂಪ್ನಿ ರಿಲೇಟೆಡ್ ಅರ್ಜೆಂಟ್ ಇದೆ ಅಂತೆ, ನೀನು ನೋಡಲೇಬೇಕಂತ ಕಾಲ್ ಮೇಲೆ ಕಾಲ್ ಮಾಡಿ ಹೇಳ್ತಾನೆ ಇದ್ದಾರೆ. ಸರಿ ಕೊಡ, ನೋಡ್ತೀವಿ. ಏನು ಅರ್ಜೆಂಟ್ ಮಿಥಿಲಾ? ಆಲ್ ಗುಡ್? ಹಾಂ, ಏನು ಪ್ರಾಬ್ಲಮ್ ಇಲ್ಲ.
ನೀನು ಫೈಲ್ ಚೆಕ್ ಮಾಡಿದ್ಯಾ? ಹಾಂ ಮಾಡಿದೆ. ಒಟ್ಟು ಎಷ್ಟು ಬ್ಯಾಚ್ ಹೋಗಿದೆ? 25. ಅರುವಮ್ಮನ ಹತ್ರ ಸಿಗ್ನೇಚರ್ ಯಾವಾಗ ಹಾಕ್ಸ್ದೆ? ಅವರು ಯೋಗ ರಿಟ್ರೀಟ್ ಹೋಗೋ ದಿನ ಪಾಂಡುಗೆ ಎಸ್ಟಿಮೇಟ್ ಕಳಿಸಿದ್ಯಾ? ಕಳಿಸಿದೆ. ವಿರಾಜ್ ಎಲ್ಲಿ ಹೋಗಿದ್ದಾನೆ? ದೇವಸ್ಥಾನಕ್ಕೆ ಹೋಗಿದ್ದಾರೆ.